ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಆಗಿರುವಂಥ ಒಂದು ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಯಾವ ಕೆಲಸಕ್ಕಂದರೆ ಇದು ಒಂದೇ ಮಂತ್ರ ನಮಗೆ 7 ಕೆಲಸಕ್ಕೋಸ್ಕರ ಆಗುತ್ತೆ. ಅವು ಯಾವ್ಯಾವ ಕೆಲಸಗಳು, ಏನೇನು, ಯಾವ ರೀತಿಯಾಗಿ ಮಂತ್ರವನ್ನು ಹೇಳ್ಕೊಳ್ಬೇಕು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ಈ ಒಂದೇ ಮಂತ್ರದಿಂದ ನೀವು 7 ಕೆಲಸವನ್ನು ನೀವು ಮಾಡ್ಕೊಳ್ಬಹುದು. ಮತ್ತು ಎಲ್ಲ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ಮತ್ತು ಐಪ್ ಅನ್ನುವಂಥದ್ದು ಏನಾನ ಈ ವಿಡಿಯೋ ಕೆಳಗಡೆ ಬಂದಿದ್ದರೆ ಖಂಡಿತವಾಗ್ಲೂ ಐಪ್ ಅನ್ನೋವಂಥ ಒಂದು ಪ್ರೆಸ್ಸನ್ನು ಮಾಡಿ, ಹಾಗಾಗಿ ಅದು ಹೆಚ್ಚು ಜನಕ್ಕೆ ಶೇರ್ ಆಗುತ್ತೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ನೋಡಿ, ವರಾಹಿ ಅಮ್ಮನ ಮಂತ್ರಗಳಂದ್ರೇ ಹಾಗೇ ಅತಿ ಶೀಘ್ರವಾಗಿ ಫಲಗಳನ್ನು ಕೊಡೋವಂಥ ತಾಯಿ ಅಂತಂದರೆ ವರಾಹಿ ಅಮ್ಮ ಅಂತ ಹೇಳಬಹುದು. ನಾನು ವರಾಹಿ ಅಮ್ಮನ ಜೊತೆಗೆ ವರಾಹ ಮೂರ್ತಿನೂ ಸಹ ಇಲ್ಲಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮಗೆ ಭೂಮಿಗೆ ಸಂಬಂಧಪಟ್ಟಿರುವಂಥದ್ದು ಏನಾನ ನಿಮಗೆ ಈ ಭೂಮಿಯ ವ್ಯಾಜ್ಯಗಳಾಗಿರಬಹುದು, ಭೂಮಿ ಇವಾಗ ನಾವು ಸೈಟ್ ತೊಗೊಳ್ಳೋದಾಗಿರ್ಬೋದು, ಮನೆ ತೆಗೆದುಕೊಳ್ಳೋದಾಗಿರಬಹುದು, ಭೂಮಿಗೆ ಸಂಬಂಧಪಟ್ಟಿರೋದು ಮನೆ, ಸೈಟು, ಆಮೇಲೆ ಜಮೀನುಗಳು, ತೋಟಗಳು ಏನಾನ ಇದ್ರೂ ಕೂಡ ಈ ಭೂ ವರಹನಾಥ ಸ್ವಾಮಿಯನ್ನು ನಾವು ಆರಾಧನೆಯನ್ನು ಮಾಡೋದ್ರಿಂದ, ಭೂಮಿಯ ಅಧಿಪತಿ ಈ ದೇವರಾಗಿರೋದ್ರಿಂದ ಭೂ ವರಹ ಸ್ವಾಮಿ, ಹಾಗಾಗಿ ಅವರನ್ನು ಕೂಡ ನಾವು ಆರಾಧನೆಯನ್ನು ಮಾಡೋದ್ರಿಂದ ನಿಮಗೆಲ್ಲಾನ ಇಲ್ಲಿ ಬೆಂಗಳೂರಲ್ಲಿ ಕಗ್ಲಳ್ಳಿನಲ್ಲಿ ಇದೆ ಭೂ ವರಹನಾಥ ಸ್ವಾಮಿ. ಆ ಒಂದು ದೇವಸ್ಥಾನದಲ್ಲೂ ನೀವು ಹೋಗಿ ಅಲ್ಲಿ ನಿಮ್ಮ ಒಂದು ಕೋರಿಕೆಯನ್ನು ಕೇಳಿಕೊಂಡು ಅಲ್ಲಿ ಅಕ್ಕಪಕ್ಕದಲ್ಲಿ ಮಣ್ಣು ಇರುತ್ತೆ. ಬಲಭಾಗಕ್ಕೆ 9 ಮುಷ್ಟಿಯಷ್ಟು ಮಣ್ಣನ್ನು ತಂದು 9 ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಬರೋದರಿಂದ ಕೂಡ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನಿಮಗೆ ಭೂಮಿಗೆ ಸಂಬಂಧಪಟ್ಟಿರೋ ಎಂಥದ್ದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಆ ಭೂಮಿಯ ನಿಮ್ಮ ಪಾಲಾಗುತ್ತೆ. ಭೂಮಿಯ ಒಂದು ನಿಮಗೆ ಋಣ ಅನ್ನೋವಂಥದ್ದು ಸಿಗುತ್ತೆ. ಋಣ ಅಂತಂದರೆ ಏನಂತಂದರೆ ಇವಾಗ ಸೈಟ್ ತೊಗೊಳ್ಳೋದಾಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ಆ ಒಂದು ಭಾಗ್ಯ ಅನ್ನೋವಂಥದ್ದು ಬೇಗ ನಿಮಗೆ ಅತಿ ಶೀಘ್ರವಾಗಿ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಏನಾನ ಕೆಲವೊಬ್ಬರಿಗೆ ಭೂಮಿಯ ಒಂದು ದೋಷಗಳು, ಏನಾನ ಒಂದು ಋಣಗಳಿದ್ರೂ ಕೂಡ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ. ಇನ್ನು ಎರಡನೇದು ಏನಪ್ಪ ಅಂತಂದರೆ, ನೀವು ಯಾರಿಗಾನ ದುಡ್ಡು ಕೊಟ್ಟು ಬಿಟ್ಟಿರ್ತೀರಿ. ಇವಾಗ ವರ್ಷಾನುಗಟ್ಲೆ, ಇವಾಗ ಲಕ್ಷ ಆಗಿರ್ಬೋದು, 1000 ಆಗಿರ್ಬೋದು, ಎಷ್ಟನ ಇರಬಹುದು. ಇವಾಗ ದುಡ್ಡು ಕೊಟ್ಟು ಸಾಲ ಕೊಟ್ಟಿರ್ತೀರಿ. ಅವರು ಸಾಲ ವಾಪಸ್ ಕೇಳಿದಾಗ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತೇಳಿ ಸತಾಯಿಸ್ತಾ ಇರ್ತಾರೆ. ಆ ಒಂದು ಕೆಲಸ ಕೂಡ ಈ ಒಂದು ಮಂತ್ರ ಅನ್ನೋವಂಥದ್ದು ನಾನೇನು ಇವಾಗ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಆ ಮಂತ್ರ ಅನ್ನೋವಂಥದ್ದು ನೀವು ಬಾಯಿಂದ ಬೇಕಿದ್ರೆ ಹೇಳ್ಬೋದು, ಇಲ್ಲ ಬುಕ್ಕಲ್ಲೂ ಸಹ ನೀವು ಸ್ಕ್ರೀನ್ಶಾಟ್ನ ಮಾಡಿಕೊಂಡು ಬರ್ಕೊಳ್ಬಹುದು. ಮೂರನೇ ಕೆಲಸ ಏನಪ್ಪ ಅಂತಂದರೆ, ತುಂಬ ದಿನದಿಂದ ಅವ್ರಿಗೆ ಅನಾರೋಗ್ಯ ಅನ್ನೋವಂಥದ್ದು ಕಾಡ್ತಾ ಇರುತ್ತೆ. ಅಂಥದ್ದಕ್ಕೂ ಕೂಡ ನೀವು ವರಾಹಿ ಅಮ್ಮನನ್ನು ಪ್ರಾರ್ಥನೆಯನ್ನು ಮಾಡ್ತಾ ತದನಂತರದಲ್ಲೇ ನೀವು ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಆರೋಗ್ಯದಲ್ಲಿ ಚೇತರಿಕೆ ಅನ್ನುವಂಥದ್ದು ಉಂಟಾಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಕೆಲಸಕ್ಕೆ ಸಂಬಂಧಪಟ್ಟಿರೋದು ನೀವೇನನ್ನ ಟ್ರೈ ಮಾಡ್ತಾಯಿದ್ದೀರಾ, ಪ್ರಮೋಷನ್ಗೋಸ್ಕರ ಆಗಿರ್ಬೋದು, ಇಲ್ಲ ಹೊಸ ಕೆಲಸಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಈ ಒಂದು ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಅತಿ ಶೀಘ್ರವಾಗಿ ಕೆಲಸ ಇಲ್ಲದವ್ರಿಗೆ ಕೆಲಸ ಸಿಗುತ್ತೆ. ಪ್ರಮೋಷನ್ ಆಗಿರ್ಬೋದು, ಕೆಲಸಕ್ಕೆ ಸಂಬಂಧಪಟ್ಟಿದ್ದು ಏನೋ ಒಂದು ನಿಮಗೆ ಅನುಕೂಲ ಅನ್ನೋವಂಥದ್ದು ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಬಿಸ್ನೆಸ್ಸು ಏನಾನ ನೀವು ಹೊಸ ಬಿಸ್ನೆಸ್ಸನ್ನು ಶುರು ಮಾಡ್ಕೊಳ್ಬೇಕು ಅಂದ್ಕೊಂಡಿರ್ತೀರಿ. ನೀವು ಹಳೆ ಬಿಸ್ನೆಸ್ಗಳನ್ನ ಮಾಡಿ ತುಂಬ ಕೈ ಸುಟ್ಕೊಂಡಿರ್ತೀರಿ. ಈ ಒಂದು ಮಂತ್ರವನ್ನು ಹೇಳಿ ನೀವು ಹೊಸ ಬಿಸ್ನೆಸ್ ಆಗಿರ್ಬೋದು, ಇವಾಗ ಬಿಸ್ನೆಸ್ ಮಾಡ್ತಾ ಇರೋರು ಆಗಿರಬಹುದು, ಹೊಸದಾಗಿ ಮಾಡೋರು ಕೂಡ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಸಹ ನೀವು ಇದ್ರ ಜೊತೆಯಲ್ಲಿ ನೀವು ನಿಮ್ಮ ಮನೆ ದೇವ್ರಿಗೂ ಕೂಡ ಹರಕೆಯನ್ನು ಮಾಡ್ಕೊಳ್ಬೇಕು. ಹರಕೆ ಅಂತಂದರೆ ಮನೆ ದೇವ್ರಿಗೊಂದು ತುಪ್ಪ ದೀಪ ಹಚ್ಚೋದಾಗಿರಬಹುದು, ಮತ್ತು ವಾರಗಳನ್ನು ಮಾಡೋದಾಗಿರಬಹುದು. ಆ ರೀತಿಯಾಗಿ ನೀವು ಮನೆ ದೇವ್ರಿಗೂ ಕೂಡ ಆರಾಧನೆಯನ್ನು ಮಾಡ್ಕೊಳ್ಳೋದ್ರಿಂದ ವರಾಹಿ ಅಮ್ಮನಿಗೆ ಅಷ್ಟಮಿ ಪಂಚಮಿ ದಿನಗಳಲ್ಲಿ ಈ ರೀತಿಯಾಗಿ ತುಪ್ಪದಾರತಿ ಮಾಡೋದ್ರಿಂದ ಕೂಡ ನಿಮಗೆ ಎಷ್ಟೋ ಬೇಕಷ್ಟು ಒಂದು ಸಮಸ್ಯೆಗಳ ಸರಮಾಲೆ ಅನ್ನುವಂಥದ್ದು ಕಡಿಮೆ ಆಗ್ತಾ ಬರುತ್ತೆ ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ತಾಯಿಗೆ ಅರಿಶಿನ ಕೊಂಬಿನ ಹಾರಗಳನ್ನು ಮಾಡೋದ್ರಿಂದ ಕೂಡ, ಹಾಕೋದ್ರಿಂದ ಕೂಡ ನಮಗೆ ಬಂಗಾರ ತುಂಬ ಪದೇ ಪದೇ ಅಡಮಾನಕ್ಕೆ ಒಡವೆ ಹೋಗ್ತಾನೆ ಇರುತ್ತೆ. ಎಷ್ಟೋ ದುಡ್ಡು ಕೊಟ್ಟು ತೊಗೊಂಡಿರ್ತೀರಿ, ಅದು ಮನೆಯಲ್ಲಿ ಇರೋದೇ ಇಲ್ಲ. ಅದಕ್ಕೂ ಕೂಡ ಒಡವೆಗಳನ್ನು ಅಡಮಾನ ಇಕ್ಕಿದ್ರು ಕೂಡ ಈ ಒಂದು ಮಂತ್ರ ಅನ್ನುವಂಥದ್ದು ಆಗುತ್ತೆ. ಖಂಡಿತವಾಗ್ಲೂ ನೀವು ಅಡಮಾನ ಇಕ್ಕಿರುವಂಥ ಒಡವೆಗಳನ್ನು ಬಿಡಿಸಿ, ಸ್ವಲ್ಪ ಜಾಸ್ತಿ ಇಕ್ಕಿದ್ರು ಕೂಡ ಒಂದು ಕೈ ರಿಂಗ್ ಆಗಿರ್ಬೋದು, ಒಂದು ಚಿಕ್ಕದು ಓಲೆ ಆಗಿರ್ಬೋದು,
ಒಳಗಡೆಗಳು ಬಿಡಿಸ್ಕೊಂಡು ಬಂದು ಹಾಲಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ತಾಯಿ ವರಾಹಿಯಮ್ಮನ ದೇವಸ್ಥಾನ ಎಲ್ಲಾನೋ ಇದ್ರೂ ಸಹ, ಇಲ್ಲಾಂದರೆ ಮನೆಯಲ್ಲೇ ಪ್ರಾರ್ಥನೆಯನ್ನು ಮಾಡಿಕೊಂಡು ಇದೇ ರೀತಿ ನಮ್ಮದೆಲ್ಲ ಒಡವೆಗಳು ಬಂದು ಮನೆಗೆ ಸೇರಲಿ ಅಂಥೇಳಿ ನೀವು ಪ್ರಾರ್ಥನೆಯನ್ನು ಮಾಡ್ತಾ ನೀವು ಈ ಮಂತ್ರವನ್ನು ಹೇಳ್ಕೊಡೋದ್ರಿಂದ ಕೂಡ ನಿಮಗೆ ಅತಿ ಶೀಘ್ರವಾಗಿ ನಿಮ್ಮ ಒಡವೆಗಳನ್ನು ಹೊಂದದ್ದು ಬೇಗನೆ ಸ್ವಲ್ಪನೇ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ಶತ್ರುಗಳ ಕಾಟ ಅನ್ನುವಂಥದ್ದು ಜಾಸ್ತಿ ಆಗಿರುತ್ತೆ. ಅವ್ರಿಗೆ ಅಕ್ಕಪಕ್ಕದಲ್ಲಿ ಹೋದರೂ ಕೂಡ ಜಗಳ ಅಂಥೇಳಿ ಆಗ್ತಾ ಇರುತ್ತೆ. ಅವರಿಗೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ಶತ್ರುಗಳ ಬಾಧೆ ಅನ್ನೋದು ಕೂಡ ನಿವಾರಣೆ ಆಗುತ್ತೆ. ಅವರು ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಅವ್ರಿಗೆ ಒಳ್ಳೆಯದನ್ನುವಂಥದ್ದು ಆಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ನೀವು ಇವಾಗ ಏನೋ ಒಂದು ಇದಕ್ಕೆ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡಿರ್ತೀರಿ, ಹೇಳ್ಕೊಳ್ಳೋಕ್ಕಾಗೋದಂಥದ್ದು, ಹೇಳೋಕ್ಕಾಗದೇ ಇರೋವಂಥದ್ದು ಒಂದು ಸಮಸ್ಯೆ ಏನೋ ಇವಾಗ ತುಂಬ ಒಬ್ಬರು ಮನಸ್ಸಿಗೆ ಡಿಸ್ಟರ್ಬೆನ್ಸ್ ಅನ್ನೋವಂಥದ್ದು ಆಗಿರ್ತಾರೆ. ಅವರಿಗೆ ಮಾನಸಿಕ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ನೆಮ್ಮದಿಗೋಸ್ಕರ ಕೂಡ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಕೂಡ ನಿಮಗೆ ಆದಷ್ಟು ಮಟ್ಟಿಗೆ ತುಂಬ ಅಂದರೆ ತುಂಬ ಜನಕ್ಕೆ ಇವಾಗ ಮಕ್ಕಳದಾಗಿರ್ಬೋದು, ಏನಾನ ಒಂದು ತೊಂದರೆ ತಾಪಂತ ರಿಲೇಷನ್ನಲ್ಲಿ ಜಗಳಗಳಾಗಿರ್ಬೋದು, ಗಂಡ ಹೆಂಡತಿಯ ಮಧ್ಯೆ ಜಗಳಗಳಾಗಿರ್ಬೋದು, ಈ ರೀತಿ ಆದಾಗೂ ಕೂಡ ಅವರಿಗೆ ಒಂದು ರೀತಿ ಹಿಂಸೆ ಅನ್ನುವಂಥದ್ದು ಆಗ್ತಾ ಇರುತ್ತೆ. ಅವರು ಕೂಡ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನಾನು ಇವತ್ತಿನ ದಿನ ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಈ ಮಂತ್ರವನ್ನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಖಂಡಿತವಾಗ್ಲೂ ನೀವು ಈ ಒಂದು ಮಂತ್ರವನ್ನು ಸ್ವಲ್ಪ ದೊಡ್ಡದಾಗಿದೆ. ಈ ಮಂತ್ರವನ್ನು ನೀವು ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು. ಬ್ರಾಹ್ಮಿ ಮುಹೂರ್ತ ಅಂತ ಏನು ನಾವು ಕರಿತೀವಿ, ಟೈಮಿಂಗ್ಸ್ ಕೂಡ ನಾನು ಹೇಳಿಬಿಡ್ತೀನಿ ನೋಡಿ. 4:15 6 ಗಂಟೆ ಒಳಗಡೆಗೆ ಸೂರ್ಯ ಉದಯಕ್ಕೂ ಮುನ್ನ ಏನು ಬರುತ್ತೋ ಅದನ್ನು ನಾವು ಬ್ರಹ್ಮ ಮುಹೂರ್ತ ಅಂತೇಳಿ ಕರಿತೀವಿ. ಆ ಒಂದು ಮುಹೂರ್ತದಲ್ಲಿ ಈ ಒಂದು ವರಾಹಿ ಅಮ್ಮನ ಒಂದು ಮೂಲ ಮಂತ್ರವನ್ನು ನೀವು ಹೇಳಿದ್ದೆ ಆದರೆ ಇದಕ್ಕೆ ದಿವ್ಯ ಶಕ್ತಿ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಟೈಮನ್ನೇ ನಿಮಗೆ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ನಾನು ಇವತ್ತಿನ ದಿನ ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡೋದಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ನೀವು ಈ ಮಂತ್ರವನ್ನು ನೀವು ಕ್ಲೀನಾಗಿ ಬರೆದುಕೊಳ್ಳಿ. ಇಲ್ಲ ಅಂತಂದರೆ ನೀವು ವಿಡಿಯೋದಲ್ಲಿ ನೋಡಿಕೊಂಡು ಅದನ್ನು ಬಾಹ್ಯಾಟ್ ಮಾಡಿಬಿಟ್ಟು ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದ್ರಿಂದ ಈ 7 ಕೆಲಸಕ್ಕೆ ಸಂಬಂಧಪಟ್ಟಿದ್ದು, ಭೂಮಿಗೆ ಸಂಬಂಧಪಟ್ಟಿದ್ದು, ಕೊಟ್ಟಿರುವಂಥ ದುಡ್ಡು, ಶತ್ರುನಾಶ, ಬಿಸ್ನೆಸ್, ಈ 7 ಕೆಲಸಕ್ಕೋಸ್ಕರ ಈ ಮಂತ್ರವನ್ನು ಹೇಳ್ಕೊಳ್ಳಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್.